ಸರ್, ಮೊದಲನೇ ಪ್ರಶ್ನೆ ಕೇಳೋದಾದ್ರೆ, ಈ ಮೂವಿಗೆ ಆಯ್ಕೆ ಆಗಿದೆ ಹೇಗೆ ನೀವು? ಸರ್, ಡೈರೆಕ್ಟರ್ ಅವರು ನನ್ನ ಕ್ಯಾರೆಕ್ಟರ್ ನೋಡಿದ್ರು ಆ್ಯಂಡ್ ಪಾತ್ರ ಮೂವಿಯಲ್ಲಿ ಏನಿದೆ ಮ್ಯಾಚ್ ಆಗುತ್ತೆ ಅಂದ್ಕೊಂಡು ಒಂದು ಚಾನ್ಸ್ ಸಿಕ್ತು. ನನಗೂ ರಿಜಿಸ್ಟರ್ ಆಗೋಕ್ಕೆ ಒಂದು ಚಾನ್ಸ್ ಇರುತ್ತೆ ಅಂತ ಈ ಥರ ಆಯಿತು. ಅಲ್ಲ, ಮುಂಚೆ ಏನಾದರೂ ನೀವು ಕ್ಲಾಸ್ ಏನೋ ಹಚ್ಚಿದ್ರೆ ಮತ್ತೆ ಅದೇ. ಕ್ಲಾಸಸ್? ನಾನು 6 ಮಂತ್ಸ್ ನವರಸ ನಟನ ಅಕಾಡೆಮಿಯಲ್ಲಿ ಆ್ಯಕ್ಟಿಂಗ್ ಕಲ್ತಿದ್ದೀನಿ. ಅಲ್ಲಲ್ಲಿ ಥಿಯೇಟರ್ ವರ್ಕ್ಶಾಪ್ಸು ಅದು ಇದು ನನ್ನ ಎಕ್ಸ್ಪೀರಿಯನ್ಸ್ ಇತ್ತು ಬಿಫೋರ್ ಸ್ಕ್ರೀನ್. ಸ್ಕ್ರೀನ್ ಆ್ಯಕ್ಟಿಂಗ್ ಇದೆ ಫಸ್ಟ್. ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇತ್ತ ಅವರ ಆಕಸ್ಮಿಕವಾಗಿ ಬಂದಿದ್ದ? ಇಂಟ್ರೆಸ್ಟ್ ಇತ್ತು, ನಾನು ಹೀರೋ ಆಗಬೇಕಂತಲೇ ಆಸೆ ಇತ್ತು. ಒಂದು ಚಾನ್ಸ್ ಇತ್ತು. ಅಲ್ಲ, ಯಾರನ್ನಾರು ಇನ್ಸ್ಪೈರ್ ತಗೊಂಡು ಹೀರೋ ಆಗ್ಬೇಕು ಅನಿಸ್ತಾ ಇಲ್ಲ? ಸರ್ ಓಕೆ ಮೇಡಮ್, ಅದೇ ಕ್ವಶನ್ ನಿಮಗೆ ಕೇಳೋದಾದರೆ, ನಿಮಗೆ ಈ ಚಾನ್ಸ್ ಹೇಗೆ ಸಿಕ್ತು? ಆಡಿಷನ್. ಓಕೆ, ಯಾವ ಥರ ಅಂದರೆ ಆಡಿಷನ್ ಅಂದರೆ ನೀವಾಗೆ ಅಪ್ರೋಚ್ ಮಾಡಿ ಹೋಗಿರೋದ, ಇಲ್ಲಾಂದರೆ ಬೇರೆ ಕಡೆಯಿಂದ ಬಂದಿದ್ದ, ಇಲ್ಲ ಯಾರ ಇನ್ಫ್ಲುಯೆನ್ಸರ್ ಕಡೆಯಿಂದ ಬಂದಿದ್ದ, ಯಾವ ಥರ? ಇನ್ಫ್ಲೂಯೆನ್ಸರ್ ಅಂತ ಏನಿಲ್ಲ, ಹಂಗೆ ಆಡಿಷನ್ ಕಾಲ್ ಬಂದಿದ್ದಾಗ ಹಂಗೆ ಫೋನ್ ಮಾಡಿದಾಗ ಈ ಥರ ಆಡಿಷನ್ ಇದೆ ಅಂತ ಗೊತ್ತಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿ ಸೆಲೆಕ್ಟ್. ನಾವು ನಮ್ಮ ಸಿನಿಮಾಗೆ ಈ ಪಾತ್ರಕ್ಕೆ ಅಂತ ಸುಮಾರು ಒಂದು 60 ಮಕ್ಕಳನ್ನು ಆಡಿಷನ್ ಮಾಡಿದ್ವಿ. ಇದರಲ್ಲಿ ಸಾಕಷ್ಟು ಈ ಸ್ಟೇಜ್ ಶೋಗಳನ್ನು ಮಾಡಿರ್ತಕ್ಕಂಥ, ಟೆಲಿವಿಷನ್ ಶೋಗಳು ಮಾಡಿರ್ತಕ್ಕಂಥ ಮಕ್ಕಳುಗಳನ್ನೆಲ್ಲರನ್ನೂ ಕೂಡ ಕರೆಸಿದ್ವಿ. ಅದರಲ್ಲಿ ನಮಗೆ ಬೇಕಾಗಿದ್ದು 7ನೇ ಕ್ಲಾಸ್ ಓದುವಂಥ 13 ವರ್ಷದ ವಯಸ್ಸಿನ ಹುಡುಗಿ. ಅದರಲ್ಲಿ ಒಂದು ಮೆಚುರಿಟಿ ಇರಬೇಕು, ಪ್ರತಿಭೆ ಇರಬೇಕು. ಬರೀ ಏನೋ ಮುಗ್ಧತೆ ಅಲ್ಲ, ಇದು ಇಟ್ಸ್ ಅ ಮೆಚೂರ್ಡ್ ಕ್ಯಾರೆಕ್ಟರ್. ಅಂದರೆ ಆ ರೀತಿ ಚಿಂತನೆ ಮೆಚೂರ್ಡ್ ಅದು. ಸೊ ಹಾಗಾಗಿ ನಾವು ಇನ್ನೂ ಒಂದಷ್ಟು ಆಯ್ಕೆಗಳೆಲ್ಲ ಇತ್ತು. ಕೊನೆಗೆ ತುಂಬ ಯೋಚನೆ ಮಾಡಿ ಈ ಹುಡುಗಿಯನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಸರ್, ಮುಖ್ಯವಾಗಿ ನಿಮಗೆ ಈ ಕತೆ ಆಯ್ಕೆ ಮಾಡ್ಕೊಳ್ಳೋಕೆ ಏನು ಕಾರಣ, ಏನು ಇನ್ಸ್ಪಿರೇಷನ್ಸ್? ಸರ್, ಕಥೆಯ ಇನ್ಸ್ಪಿರೇಷನ್ ಬಂದು ಆ ಥಾಟ್, ಅದು ಒಂದು ಆ ಚಿಂತನೆ ಒಂದು ಏನಿದೆಯಲ್ಲ, ನಿಮಗೆ ಆಗಲೇ ಹೇಳಿದ ಹಾಗೆ ಭಾರತಿ ಟೀಚರ್ ಅಂತಂದರೆ ಈ ಸಿನಿಮಾ ಭಾರತಿ ಅನ್ನುವ 7ನೇ ತರಗತಿ ಓದುವ ಹುಡುಗಿ ತನ್ನ ಊರಿನ ಪ್ರತಿಯೊಬ್ಬರಿಗೂ ಕೂಡ ಓದುವ ಬರೆಯುವ ಹಾಗೆ ಮಾಡಬೇಕು ಅಂತ ಒಂದು ಕನಸು ಕಾಣ್ತಾಳೆ, ಸಂಕಲ್ಪ ಮಾಡ್ತಾಳೆ. ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಆ ಕತೆ, ಇಷ್ಟೇ. ಸೊ ಭಾರತಿ ಟೀಚರ್ ಆಗ್ತಾಳೆ. 7ನೇ ತರಗತಿ ಓದುವ ಭಾರತಿ ಟೀಚರ್ ಆಗ್ತಾಳೆ. ಇಷ್ಟು ಇದು ಈ ಚಿಂತನೆಯೇ ಕತೆ. ಇದಕ್ಕೆ ಇನ್ನೇನು ಇದನ್ನು ಹೇಗೆ ಬೆಳೆಸ್ಬೋದು ಅನ್ನುವಂಥದ್ದನ್ನೆಲ್ಲ ನಾವು ಒಂದು ಅತ್ಯುತ್ತಮವಾದಂಥ ಒಂದು ಕಥೆಯನ್ನಾಗಿ ಮಾಡಿದ್ವಿ. ಇದು ಓಕೆ, ಇದನ್ನೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂದರೆ ಚೆನ್ನಾಗಿದೆ ಅಂತ. ಮುಖ್ಯವಾಗಿ ಇದು ಚೆನ್ನಾಗಿದೆ ಅಂತ ಒಪ್ಕೊಂಡು ಇದಕ್ಕೆ ಬಂಡವಾಳ ಹೂಡೋದಕ್ಕೆ ಸಿಕ್ಕಂಥ ಪ್ರೊಡ್ಯೂಸರ್. ಸೊ ಅವ್ರ ಬಗ್ಗೆ ನಾವು ನಿಜವಾಗ್ಲೂ ಒಂದು ಕೃತಜ್ಞತೆಯನ್ನು ಹೇಳಲೇಬೇಕು. ಯಾಕಂದರೆ ಒಂದು ಸದಭಿರುಚಿಯ ಚಿತ್ರ, ಸದುದ್ದೇಶದ ಚಿತ್ರ, ಮತ್ತು ಸಾಮಾಜಿಕ ಕಾಳಜಿ ಇರತಕ್ಕಂಥ ಚಿತ್ರ, ಮತ್ತು ಇದರಲ್ಲಿ ಕನ್ನಡ ಜಾಗೃತಿಯ ಚಿತ್ರ, ಶಿಕ್ಷಣದ ಉದ್ದೇಶ ಇರೋ ಚಿತ್ರ, ಮತ್ತು ಮಕ್ಕಳು ಕೂಡ ಏನು ಪ್ರೌಢರಾಗಬೇಕು ಅವ್ರ ಚಿಂತನೆಯಲ್ಲಿ, ಸತ್ಪ್ರಜೆಗಳನ್ನು ರೂಪಿಸುವಂತಹ ಒಂದು ಕಾಳಜಿ ಇರುವ ಚಿತ್ರ. ಇದಕ್ಕೆ ಅವರು ಪರವಾಗಿಲ್ಲ, ನಾವು ಮಾಡೋಣ ಒಂದು ಪ್ರಯತ್ನ ಅಂತ ಧೈರ್ಯವಾಗಿ ಬಂದಿರಲ್ಲ. ಅದೇ ಈ ಚಿತ್ರವನ್ನು ಮಾಡೋದಕ್ಕೆ ಮೂಲ ಸ್ಫೂರ್ತಿ. ಅಲ್ಲ, ಪ್ರೊಡ್ಯೂಸರ್ ಆ್ಯಕ್ಚುಲಿ ನೋಡೋದಾದ್ರೆ ಕಮರ್ಷಿಯಲ್ ಸಿನಿಮಾನ ನೋಡ್ತಾರೆ ಈಗಿನ. ಯಾಕಂದರೆ ಈಗ ಹೊಸಬ್ರ ಸಿನಿಮಾ ಜಾಸ್ತಿ ಜನ ನೋಡಲ್ಲ ಎಲ್ಲ ಆಗ್ತಾರೆ. ಸೊ ಅವರೆಲ್ಲ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಅದನ್ನೇ ಹೇಳಿದ್ದು ನಾವು ಅವ್ರಿಗೆ ಮೊದಲನೇದಾಗಿ ಈ ಕಥೆ ಕಾಳಜಿ ಇಷ್ಟ ಆಗೋಯ್ತು ಅವ್ರಿಗೆ. ಇಲ್ಲ, ಇದು ಒಂದು ಪ್ರಯತ್ನ ಮಾಡೋಣ, ಇದರಲ್ಲಿ ಏನು ಬರುತ್ತೆ ಏನು ಬರಲ್ಲ ಅದನ್ನೆಲ್ಲ ಆಚೆ ಇಟ್ಟು ಮೊದಲೊಂದು ಒಳ್ಳೆ ಚಿತ್ರ ಮಾಡಬೇಕು ಅಂತ ಅನಿಸಿದೆ. ಓಕೆ, ಇದು ನಮ್ಮ ಲೈಫಲ್ಲಿ ನಾವು ಈ ನೆಲದ ತಿಂದಿದ್ದೀವಿ, ಮಾಡಿದ್ದೀವಿ. ಸೊ ಈ ಕನ್ನಡದ ಕಾಳಜಿಯ ಈ ಕಥೆಯನ್ನು ಎಷ್ಟು ಸಾಧ್ಯ ಅಷ್ಟು ಜನಕ್ಕೆ ತಲುಪಿಸೋಣ, ಇದು ಅವರ ಒಂದು ಮೊದಲನೇ ನಿಲುವು. ಅದೇ ದೊಡ್ಡ ಸಂತೋಷ. ಅದು ಅರೆ ಬಂಡವಾಳ ಹಾಕ್ತೀರಾ ನಾವು ಕೇಳೋವಾಗಲೇ ನಮಗೂ ಸಂಕೋಚ ಇರುತ್ತಲ್ವ. ಏನು 4 ಹಾಡು 4 ಫೈಟು ಇರೋ ಥರದ್ದು ಅಲ್ಲದೆ ಇರೋವಾಗ ಕೇಳೋವಾಗ, ಇಲ್ಲ ಇದನ್ನೇ ಮಾಡೋಣ, ಪರವಾಗಿಲ್ಲ ಮಾಡೋಣ ಅಂತ ಹೇಳಿ ಅವರೊಂದು ಧೈರ್ಯ ಮಾಡಿದ್ರು. ಪ್ರಯತ್ನ ನಾವು ಮಾಡೋಣ, ಅದು ಏನೇ ಆದರೂ ಕೂಡ ನಮಗೊಂದು ತೃಪ್ತಿ ಅಂತ ಇರ್ತದೆ. ಒಬ್ಬ ನಿರ್ಮಾಪಕನಾಗಿ ನನಗೆ ಒಂದು ಒಳ್ಳೆ ಸಿನಿಮಾ ಮಾಡಿದೆ ಅಂತ ಅನ್ನಿಸ್ಬೇಕು. ನನಗೆ ಲಾಭದಾಯಕ ಸಿನಿಮಾ, ಕಮರ್ಷಿಯಲ್ ಸಿನಿಮಾ ಅದೆಲ್ಲ ಆಮೇಲೆ, ಒಳ್ಳೆ ಉದ್ದೇಶ ಇಟ್ಕೊಂಡು ನಾನು ಹಿಂದೆ ಚಿತ್ರರಂಗಕ್ಕೆ ಬಂದಿರೋದು ಒಳ್ಳೆ ಸಿನಿಮಾಗಳು ಮಾಡಬೇಕಂತ. ಒಂದು ಒಳ್ಳೆ ಸಿನಿಮಾ ಮಾಡೋಣ ಬನ್ನಿ ಅಂತ. ಹೌದು. ಸೊ ಹಾಗಾಗಿ ಈ ಇಡೀ ಚಿತ್ರಕ್ಕೆ ಮೊದಲಿಗೆ ಅವರಿಗೇನೆ ನಾವು
ಕೃತಜ್ಞತೆ ಹೇಳಬೇಕು. ಸರ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಹೇಗೆ, ಮತ್ತು ಅವ್ರು ಮುಂಚೆ ಏನಾದ್ರು ಅವ್ರ ಆ್ಯಕ್ಟಿಂಗ್ ಎಲ್ಲ ನೋಡಿದ್ರೆ ಹೇಗೆ ಕಾಸ್ಟಿಗೆ ಸೂಟ್ ಆಗ್ತಾರಂತ ಸೆಲೆಕ್ಟ್ ಮಾಡಿದ್ದು ಹೇಗೆ ಸರ್? ನಮಗೆ ಇದರಲ್ಲೂ ಒಂದು ಮುಖ್ಯ ಪಾತ್ರ ಇತ್ತು. ಈ ಮುಖ್ಯ ಪಾತ್ರ ಯಾಕೆ ಇದನ್ನು ನಾನು ಒಂದು ಆಂಗ್ರಿ ಯಂಗ್ ಮ್ಯಾನ್, ಒಬ್ಬ ಕುಪಿತ ಯುವಕನ ಪಾತ್ರ, ಒಂದು ರೆವಲ್ಯೂಷನಿಸ್ಟ್ ಕ್ಯಾರೆಕ್ಟರ್, ಅನ್ಯಾಯ ವಿರುದ್ಧ ಹೋರಾಡ್ತಿರುತ್ತೆ. ಇದರ ಮಧ್ಯೆ ಅವನ ಹೋರಾಟಕ್ಕೆ ಅವನ ಆ ವರ್ತನೆಗಳಿಗೆ ಬೇರೆ ಬೇರೆ ಕಾರಣಗಳಿರ್ತದೆ. ಅದೆಲ್ಲವೂ ಸಿನಿಮಾದಲ್ಲಿ ಕಾಂಪ್ಲಿಕೇಟೆಡ್ ಆಗಿ ನಿಮಗೆ ಸಿಕ್ಕತ್ತೆ. ಅದು ಇವಳಿಗೆ ಅನುಕೂಲ ಆಗತ್ತಾ ಅನಾನುಕೂಲ ಆಗತ್ತಾ, ಇವರಿಬ್ಬರು ಒದ್ದಾಟಗಳೇನು ಸಿನಿಮಾ, ಅದು ನೀವು ನೋಡುವಾಗ ಅಲ್ಲಿ ತೆರೆಕೊಳ್ತಾ ಹೋಗೋದು. ಒಂದು ಪವರ್ಫುಲ್ ಆದಂಥ ಒಂದು ಪಾತ್ರ. ಆ ಪಾತ್ರಕ್ಕೆ ತನ್ನ ಔಟರ್ ಲುಕ್ನಲ್ಲಿ ನನಗೆ ಓಕೆ ಅಂತ ಅನಿಸಿತ್ತು. ಇನ್ನು ಅಭಿನಯ ಹೇಗಿರುತ್ತೆ ಅನ್ನುವಾಗ ನನಗೆ ಈ ರೀತಿ ಇಷ್ಟೇ ಇದೆ, ಇದ್ರದನ್ನ ಏನು ಮಾಡಬೇಕು ಅನ್ನುವಾಗ ಇದು ನನ್ನ ಒಂದು ರಿಸ್ಕ್. ನಾನು ಏನು ಗಮನಿಸಿದೆ ಅಂತಂದರೆ ಆತನಲ್ಲಿ ಒಂದು ಡೆಡಿಕೇಶನ್ ಇತ್ತು. ನಾನು ಹೇಳ್ಕೊಟ್ಟಂಗೆ ಮಾಡ್ತೀಯಾ ಅನ್ನುವಾಗ ಅವನು ತುಂಬ ಗೌರವದಿಂದ ನಾನು ಹೇಳ್ಕೊಟ್ಟಿದ್ದನ್ನು ಒಂದು ಮಾಡ್ದ. ಅಷ್ಟೇ ನಂಬಿಕೆ ಬಂತು. ಒಬ್ಬ ನಿರ್ದೇಶಕನಿಗೆ ತನ್ನನ್ನ ಪಾತ್ರಕ್ಕೆ ಒಪ್ಪಿಸ್ಕೊಳ್ಳುವಂತಹ ಆಕ್ಟರ್ ಸಿಕ್ಬಿಟ್ರೆ ಅವನು ನಿಜವಾಗ್ಲೂ ಅದನ್ನ ಪಳಗಿಸ್ಬೋದು, ತಿದ್ದಬಹುದು. ಅದೇ ಶಿಲ್ಪಿಯ ಕೈಯಲ್ಲಿ ಸಿಕ್ಕಂತ ಕಲ್ಲು ಒರಟಾದ್ರೆ ಅದು ವಿಗ್ರಹ ಮೂರ್ತಿ ಆಗಲ್ಲ, ಅದು ಸಹಕರಿಸ್ತದೆ. ಅದ್ರ ಗುಣ ಚೆನ್ನಾಗಿತ್ತು ಅಂದರೆ ಅವನು ಅದನ್ನು ನುಣುಪಾಗಿ ಒಂದು ಅದ್ಭುತವಾದ ಶಿಲ್ಪ ಮಾಡ್ತಾನೆ. ಅಂದರೆ ಒರಟೊರಟಾಗಿರುತ್ತೆ. ಕಲ್ಲಿನ ಗುಣ ಚೆನ್ನಾಗಿರೋದನ್ನ ಒಬ್ಬ ಶಿಲ್ಪಿ ಗುರುತಿಸಿದ್ರೆ ಅವನದನ್ನು ಒಂದು ಸುಂದರವಾದ ಮೂರ್ತಿಯನ್ನಾಗಿ ಮಾಡಬಲ್ಲ. ಹಾಗಾಗಿ ಈ ಕಲ್ಲಿನ ಗುಣ ಚೆನ್ನಾಗಿತ್ತು, ನಾನು ಇದನ್ನು ಒಂದು ಮೂರ್ತಿಯಾಗಿ ಕಳೆದಿದ್ದೀನಿ ಅಂತ ನನ್ನ ಭಾವನೆ. ಸರ್, ಸ್ಟೋರಿ ಕೇಳಿದಾಗ ನಿಮ್ಮದು ರಿಯಾಕ್ಷನ್ ಆಗಿತ್ತು? ಆಮೇಲೆ ಈ ಪಾತ್ರ ನಾನು ಮಾಡ್ಬೋದಾ, ನಂದು ಫಸ್ಟ್ ಮೂವಿ ಅಲ್ಲ, ಸೊ ಈ ಪಾತ್ರ ಎಲ್ಲ ಮಾಡ್ಬೋದಾ, ಹೇಗಿತ್ತು ಸರ್ ನಿಮ್ಮ ರಿಯಾಕ್ಷನ್? ಸರ್, ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ, ಸರ್ ಹೇಳ್ದಂಗೆ ರೆವಲ್ಯೂಷನರಿ ಆಂಗ್ರಿ ಯಂಗ್ ಮ್ಯಾನ್, ಒಂದು ಹೋರಾಟಗಾರ. ತನ್ನ ಲೈಫಲ್ಲಿ ಏನು ಫ್ಲ್ಯಾಶ್ ಬ್ಯಾಕ್ ಇರುತ್ತೆ ಅದನ್ನೆಲ್ಲ ದಾಟಿ ಈ ಥರ ಆಗಬೇಕಂದ್ರೆ ಒಂದು ಫ್ಲ್ಯಾಶ್ ಬ್ಯಾಕ್ ಇರುತ್ತೆ. ಸೊ ಆ ಕತೆ ಇಷ್ಟ ಆಯಿತು, ಅವ್ರ ಕ್ಯಾರೆಕ್ಟರೈಸೇಷನ್. ಆ್ಯಂಡ್ ಇದು ಕ್ಯಾರೆಕ್ಟರ್ ಮಾಡಿದ್ರು ಪರ್ಫಾರ್ಮೆನ್ಸ್ ಕೊಡಬೇಕಿತ್ತು ನನಗೂ, ಆ್ಯಂಡ್ ಮಾಡಿದ್ರೆ ರಿಜಿಸ್ಟರ್ ಆಗುತ್ತೆ. ಸೊ ಇದಕ್ಕೋಸ್ಕರ ನಾನು ಒಪ್ಕೊಂಡೆ. ಆ್ಯಂಡ್ ಆ ಪರ್ಫಾರ್ಮೆನ್ಸ್ ತುಂಬ ಚಾಲೆಂಜಿಂಗ್ ಆಗಿದ್ದರೂ ಕೊಟ್ಟಿದ್ದೀನಿ. ಮೇಡಮ್, ನೀವು ಸ್ಕೂಲಿಗೆಲ್ಲ ಹೋಗ್ತಾ ಇದ್ರಾ? ಸೊ ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರೆ, ಅಂದರೆ ಈ ಕಡೆ ಶೂಟಿಂಗು ಆಮೇಲೆ ಈ ಕಡೆ ಕ್ಲಾಸು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಫಸ್ಟು ಸ್ಕೂಲಿಂದ ಪರ್ಮಿಷನ್ ಇತ್ತು, ಓಕೆ. ಅದಕ್ಕೆ ಈಸಿ ಆಯಿತು. ಸ್ಟಡೀಸ್ ಎಲ್ಲ ಟೀಚರ್ಸು ಕೂಡ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿ ನನ್ನನ್ನು ಕೂಡ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಇದನ್ನು ಬ್ಯಾಲೆನ್ಸ್ ಮಾಡಿದೆ. ಬಟ್ ನನಗೆ ಜಾಸ್ತಿ ಸಿನಿಮಾ ತೊಂದರೆ ಆಗಲಿಲ್ಲ. ಸೊ ಅದರಿಂದ ಕ್ಲಾಸಸ್ಸು ಚೆನ್ನಾಗಿ ನಡೀತು. ಪೇರೆಂಟ್ಸ್ ಎಲ್ಲ ಹೇಳ್ತಾರೆ ಈಗೇನಕ್ಕೆ ಸ್ಕೂಲ್ ಇದು ಆ್ಯಕ್ಟಿಂಗ್ ಎಲ್ಲ ಮಾಡೋದು, ಫಸ್ಟು ಸ್ಕೂಲ್ ಕಲ್ತ್ಬಿಡ ಆಮೇಲೆ ಎಜುಕೇಷನ್ ಎಲ್ಲ ಮುಗಿದ್ಮೇಲೆ ಇದೆಲ್ಲ ಮಾಡೋಣ ಅಂತ. ಯಾವ ಥರ ನಿಮ್ಮ ಅಂದರೆ ಸಪೋರ್ಟ್ ಮಾಡ್ತಾ ಇದ್ರು ಪೇರೆಂಟ್ಸ್ ಎಲ್ಲ? ಆ ಥರ ಏನಿಲ್ಲ, ಇದು ನಮ್ಮ ಮೊಮೆಂಟ್ ಡ್ರೀಮು. ನಾನು ಬಿಗ್ ಆ್ಯಕ್ಟರ್ ಆಗಬೇಕು, ಫೇಮಸ್ ಆಗಬೇಕು ಅನ್ನೋದು ಅವ್ರ ಸಪೋರ್ಟ್. ಈಗ ಯಾವುದಾದ್ರೂ ಸಪೋರ್ಟ್ ಇದ್ರೇನೆ ಅಲ್ವಾ ನಾವು ಮುಂದೆ ಬರೋಕ್ಕಾಗೋದು. ಆ ಥರ ನಮ್ಮ ಪೇರೆಂಟ್ಸ್ ಕೂಡ. ಇವಾಗಿರೋ ಆ್ಯಕ್ಟರ್ಸ್ ನಿಮಗೆ ಯಾರನ್ನ ಇನ್ಸ್ಪೈರ್ ಆಗ್ತಾ ಇರ್ತೀರಾ, ಮತ್ತು ಇವ್ರ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಆ ಥರ? ಶ್ರೀಲೀಲಾ, ಓಕೆ. ಆಮೇಲೆ ರಶ್ಮಿಕಾ ಬಂಧನ, ಅವ್ರದ್ದು ಸ್ವಲ್ಪ ಫ್ಯೂಚರಲ್ಲಿ ಯಾವ ಹೀರೋ ಜೊತೆ ಮಾಡಬೇಕಂತ ಆಸೆ ಪಟ್ಟಿದ್ದೀನಿ? ಒಂದು ಡ್ರೀಮ್ ರೋಲ್ ಅಂತ ಇರುತ್ತೆ, ಇವ್ರ ಜೊತೆ ಮಾಡಬೇಕು ಅಂತ. ದಳಪತಿ ಸರ್ ಜೊತೆ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಅವ್ರದ್ದು ಲಾಸ್ಟ್ ಸಿನಿಮಾ ಅಂತ ಗೊತ್ತಾಯ್ತು. ನೋಡೋಣ ಫ್ಯೂಚರ್ಗೆ ಅಲ್ವಾ. ಸರ್, ಶೂಟಿಂಗ್ ಎಲ್ಲ ಹೇಗೆ ನಡೀತು ಅಂತ ರಿಯಲ್ ಸ್ಟೋರಿ ಹೇಳಿದ್ರಿ. ಇದು ಕಾಸ್ಟ್ ಎಲ್ಲ ಅಂದರೆ ಎಲ್ಲೆಲ್ಲಿ ಶೂಟಿಂಗ್ ಎಲ್ಲ ಆಯಿತು ಸರ್? ಇದು ಯಾವ ಪ್ಲೇಸಲ್ಲಿ ಆಯಿತು, ಮತ್ತು ಸಟ್ಟೆ ಹಾಕಿದ್ರೆ ಇಲ್ಲ ರಿಯಲ್ ಆಗಿ? ಇಲ್ಲ, ನಾವು ಶೂಟಿಂಗ್ ನಡೆದಿದ್ದು ಮದ್ದೂರು ಹತ್ರ ಹುಲಿಗೆರೆಪುರ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿನಲ್ಲಿ ನಾವು ಸಿನಿಮಾದ 90% ಅಲ್ಲೇ ಆ ಹುಲಿಗೆರೆಪುರ ಅಕ್ಕಪಕ್ಕ ನಗರಕೆರೆ ಅದು ಈ ರೀತಿ ಒಂದು 4-5 ಹಳ್ಳಿಗಳೆಲ್ಲ ಅಕ್ಕಪಕ್ಕ ಇದ್ರು. ಒಳ್ಳೆ ಹೊರಾಂಗಣ, ಒಳ್ಳೊಳ್ಳೆ ಮನೆಗಳು, ನಮಗೊಂಥರ ಸೆಟ್ ಹಾಕದಂಗೆ ಇತ್ತದು. ತುಂಬ ಚೆನ್ನಾಗಿತ್ತು. ಹಳ್ಳಿಯ ಪ್ರತಿಯೊಬ್ಬರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ ಲೆಕ್ಕಾಚಾರಕ್ಕೆ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸಲೇಬೇಕು. ಸುಮಾರು
ಒಂದು 38 ದಿನಗಳು ಒಟ್ಟು ನಾವು ಶೂಟ್ ಮಾಡಿದ್ದೀವಿ. ಓಕೆ ಸರ್, ಇವಾಗ ನಿಮ್ಮದು ಸಿನಿಮಾ ಟ್ರೈಲರು ಮತ್ತು ಸಾಂಗ್ ಎಲ್ಲ ನೋಡ್ತಾ ಇದ್ದಾರೆ ಕನ್ನಡ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ, ಸೊ ತುಂಬ ಚೆನ್ನಾಗಿದೆ. ಇವಾಗ ಕನ್ನಡ ಪರ ಹೋರಾಟಗಾರರೇ ಅಶ್ವಿನಿ ಗೌಡ್ ಅವರು ಬಿಗ್ ಬಾಸಲ್ಲಿದ್ದಾರೆ. ಸೊ ಇವ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಹೆಮ್ಮೆ ಅನ್ಸುತ್ತಾ ಹೇಗೆ? ಇದು ನಮ್ಮ ಸಿನಿಮಾದಿಂದ ಆಚೆ ಇದೆ. ನಾನು ಹೆಚ್ಚು ಬಿಗ್ ಬಾಸ್ ನೋಡಲ್ಲ, ಅಂದರೆ ಹಾಗಾಗಿ ನನಗೆ ಅದ್ರ ಬಗ್ಗೆ ಏನು ಹೇಳಬೇಕು ಅನ್ನುವಂತಹ ಆಲೋಚನೆ ಇಲ್ಲ. ಓಕೆ, ಈ ಸಿನಿಮಾ ಸ್ಟೋರಿ ರೀಲ್ ಆರ್ ರಿಯಲ್? ನೋ ನಾನು ಹೇಳಿದ್ದು ಇದು ಉದ್ದೇಶ. ನಾನು ಈ ಕತೆ ಹೆಂಗೆ ಹುಟ್ಟಿತು, ಒಂದು ಮಗು ಹಿಂಗೆ ಯೋಚನೆ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು, ಅದಷ್ಟೇ ಕತೆ. ಈ ರೀತಿಯ ಸಾಕಷ್ಟು ಜನಗಳು ಪ್ರಯತ್ನಗಳು ಮಾಡಿದ್ದಾರೆ, ಒಂದು ಮಟ್ಟದ ಸಕ್ಸಸ್ ಕಂಡಿದ್ದಾರೆ. ಎಲ್ಲೋ ಒಂದು ಕಡೆ ಗೆದ್ದೆನ್ಕೊಂಡಿರ್ತಾರೆ, ಕೆಲವು ಕಡೆ ಸೋತಿರ್ತಾರೆ. ನಮ್ಮ ಬಾಲ್ಯಕಾಲದಲ್ಲಿ ನಮಗೂ ಇಂತಹ ಕನಸುಗಳಿದ್ವು, ನಾವು ಕೂಡ ಪ್ರಯತ್ನಗಳು ಮಾಡಿದ್ವು. ಆದರೆ ಏನೋ ಒಂದು 5 ಜನ 10 ಜನಕ್ಕೆ ಮಾಡಿರ್ಬೋದು ಹೊರತು ಈ ರೀತಿ ಒಂದು ದೊಡ್ಡ ಕನಸನ್ನು ನಾವು ಈಡೇರಿಸ್ಕೊಳ್ಳೋಕೆ ಸಾಧ್ಯ ಇರಲ್ಲ. ಅವೆಲ್ಲ ಅಳಿದುಳಿದ ಹಳತಾಗಿರುವ ಹಳೆಯ ಕನಸುಗಳು. ಇದರಲ್ಲಿ ನೋಡಿದ್ರೆ ಅದಕ್ಕೆ ಈಗ ಈ ರೀತಿ ಒಂದು ಮಗು ಒಂದು ದಾರಿ ಹುಡುಕೊಳ್ಳುತ್ತೆ ಎನ್ನುವಾಗ ಅದಕ್ಕೆ ಅವರ ಗುರುಗಳು ಹೇಗೆ ಕಾರಣ ಆಗ್ತಾರೆ, ಅವ್ರಿಗಿದ್ದಂಥ ವಾತಾವರಣ ಇರುತ್ತಲ್ಲ, ಸಪೋರ್ಟಿವ್ ಆದಂಥ ಒಂದು ಎನ್ವಿರಾನ್ಮೆಂಟ್ ನಮ್ಮ ಕಾಲದಲ್ಲಿ ನಾವೆಲ್ಲ ಅನುಭವಿಸಲಿಲ್ಲ. ಪಾತ್ರಗಳಲ್ಲಿ ಅದನ್ನು ತಂದು ಒಂದು ಚಂದದ ಕಲ್ಪನೆಯನ್ನು, ಉದ್ದೇಶವನ್ನು ಸಾಕಾರಗೊಳಿಸಿದ್ದೀವಿ. ಭಾರತಿ ಟೀಚರು 7ನೇ ಕ್ಲಾಸು. ನಿಮ್ಮ ಬಾಲ್ಯದಲ್ಲಿ ಏನಾದರೂ 7ನೇ ಕ್ಲಾಸಲ್ಲಿ ಭಾರತಿ ಟೀಚರ್ ಏನಾದರೂ ಇದ್ರು ಸರ್? ಈಗ ಆಕ್ಚುಲಿ 7th ಸ್ಟ್ಯಾಂಡರ್ಡ್ ಮುಗಿಸಿ 8th ಸ್ಟ್ಯಾಂಡರ್ಡ್ ಇವಾಗ ನಾನು. ಅಲ್ಲಲ್ಲ, ನೀವಲ್ಲ ಸರ್. ನಮ್ಮ ಆ ರೀತಿಯದೇನೂ ಇಲ್ಲ. ನಮ್ಮದು ನಮ್ಗೆ ಇನ್ಸ್ಪೈರಿಂಗ್ ಆದಂಥ, ನಮ್ಮ ತುಂಬ ಪ್ರೀತಿಸಿದಂತಹ, ಮಕ್ಕಳನ್ನ ಮಕ್ಕಳಾಗೆ ಕಾಣುವಂಥ ಟೀಚರ್ಗಳಿದ್ರು. ಟೀಚರ್ಗಳನ್ನ ಟೀಚರ್ ಆಗಿ ಕಾಣುವಂಥ ಜೀವನದಲ್ಲಿ ನಾವಿದ್ವಿ. ಅದು ಬಿಟ್ಟು ಇನ್ನೇನು ಇಲ್ಲ. ರಿಯಲ್ ಕ್ಯಾರೆಕ್ಟರ್ನ ಈ ಸ್ಟೋರಿಯಲ್ಲಿ ಯೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಬಾಲ್ಯದಲ್ಲಿ? ಅದರ ಒಂದು ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ ಆಗಿ? ನಮ್ಮ ತಂದೆ ಕೂಡ ಟೀಚರು. ನಿಮಗೆ ಆ ಲೆಕ್ಕಾಚಾರದಲ್ಲಿ ಈ ರೀತಿಯ ಒಂದು ಪಾತ್ರ ಇದೆ. ನಿಮಗೆ ಎಂಡಮೂರಿ ವೀರೇಂದ್ರನಾಥ್ ಅವರು ಅವರ ಒಂದು ಇದನ್ನು ಹೇಳ್ತಾರೆ. ಆ ಮನುಷ್ಯ ಶಿಕ್ಷಕ. ಪ್ರತಿ ಸಂಜೆ ಆತ ತನ್ನ ಮನೆಯ ಮುಂದಿನ ಜಗಲಿಯ ಮೇಲೆ 10 ಮಕ್ಕಳನ್ನು ಕೂರಿಸಿ ಎಲ್ಲರಿಗೂ ಪೆಪ್ಪರ್ಮೆಂಟು, ಚಾಕ್ಲೇಟು ಕೊಟ್ಟು ಅವರನ್ನು ವಿದ್ಯೆ ಕಲಿಸುತ್ತಿದ್ದ. ಮುಂದೆ ಅವರೆಲ್ಲ ತುಂಬ ವಿದ್ಯಾವಂತರಾಗಿ ಬೆಳೆದರು. ಆ ವ್ಯಕ್ತಿ ನನ್ನ ತಂದೆ ಅಂತ ಅವ್ರ ತಂದೆ ಬಗ್ಗೆ ಹೇಳ್ತಾರೆ. ಇಲ್ಲಿ ಅದೇ ಥರದ ಒಂದು ಪಾತ್ರ ಸಿಹಿ ಕಹಿ ಚಂದ್ರು ಅವರು ಈ ಮಗುವನ್ನು ಈ ರೀತಿಯ ಒಂದು ಸಂಸ್ಕಾರವನ್ನು ಕೊಟ್ಟು, ವಿದ್ಯೆ ಕೊಟ್ಟು, ಯೋಚನೆ ಮಾಡೋದಕ್ಕೆ ಮಾಡಿ ನಿಂತಿರ್ತಾರೆ. ಹಾಗಾಗಿ ಅವರ ಚಿಂತನೆಗಳು ಗಾಢವಾಗಿ ಮಕ್ಕಳ ಮೇಲೆ ಬೆಳೀತದೆ. ಈ ಮಗು ಕೂಡ ಅದೇ ರೀತಿ ಅವರ ಒಂದು ಅರ್ಧದ ಕನಸು, ಅದು ಆಗಲ್ಲ ಅಂತ ಅನ್ಕೊಂಡಿದ್ದಂಥ ಕನಸು, ಅದನ್ನು ನಾನು ಮಾಡ್ತೀನಿ ಅಂತ ಇವಳು ಸಂಕಲ್ಪ ಮಾಡಿಬಿಡ್ತಾಳೆ. ಅವ್ರು ಹೇಳ್ತಾರೆ, ಅಯ್ಯೋ ಕಷ್ಟ ಕಣಮ್ಮ, ಆಗಲ್ಲ ಅಂತ. ಇಲ್ಲ, ನಾನು ಮಾಡ್ತೀನಿ, 10 ವರ್ಷ ಆಗಲಿ 20 ವರ್ಷ ಆಗಲಿ ಅಂತ. ಪ್ರಯತ್ನಗಳು, ನೋವುಗಳು, ಅವಮಾನಗಳು, ಸವಾಲುಗಳು ಎಲ್ಲ ಆ ಕೆಲಸ ತಗೊಂಡ ಮೇಲೆ ಬರ್ತದೆ. ಬಟ್ ಅದಕ್ಕೊಂದು ಪರಿಹಾರ ಕಂಡಿಡ್ಕೊಳ್ತಾಳೆ. ಅದು ಯೂನಿಕ್ ಆಗಿದೆ ಅದು. ಸೊ ಇಡೀ ಕತೆ ಹೀಗೆ ಅದ್ರ ಸುತ್ತತ್ತೆ. ಅದಷ್ಟೇ ಆದರೆ ಆಮೇಲೆ ಏನೇನು ಸಮಸ್ಯೆಗಳಾಗುತ್ತೆ, ಇದನ್ನೆಲ್ಲ ಸಿನಿಮಾದಲ್ಲಿ ನಾವು ನೋಡ್ಬೋದು. ಸಿ ಕೈ ಚಂದ್ರ ಸರ್ ಅವರು ಈಗ ಸಿನಿಮಾಗಳು ಮಾಡ್ತಿರೋದು ಕಮ್ಮಿ. ಅವರಿಗೆ ಈ ಕತೆ ಒಪ್ಕೊಳ್ಳೋದಕ್ಕೆ ಯಾವ ಥರ ನೀವು ಒಪ್ಸಿದ್ರಿ? ಅವ್ರಿಗೇನು ಈ ಕತೆ ಕೇಳಿದ್ಮೇಲೆ ಅವ್ರ ಅಭಿಪ್ರಾಯ ಏನಿತ್ತು? ಸಿ ಕೈ ಚಂದ್ರ ಸರ್ ಅವರು ನಮ್ಮ ಹಳೆಯ ಮಿತ್ರರು. ತುಂಬ ಹಿಂದಿನಿಂದನೂ ಅವರ ಬಾಂಧವ್ಯ ಚೆನ್ನಾಗಿದೆ. ನಾನು ಅವರು ತೆಗೆದಂತಹ ಸಾಂಸಾರಿಕ ಧಾರಾವಾಹಿಗಳು ಏನಿದೆಯೋ ಅದೆಲ್ಲದಕ್ಕೂ ನಾನೇ ಸಂಭಾಷಣೆಗಾರ, ಕತೆಗಾರ, ಚಿತ್ರಕಥೆಗಾರ. ಒಂದೇ ಒಂದು ಬಿಟ್ಟು ತುಂಬ ಹಿಂದೆ ಪರಮಪದ ಬೇರೆ ಇನ್ನೊಂದು ಇರಬೇಕು, ಅದೊಂದಕ್ಕೆ ಅವರು ಬೇರೆ ಇನ್ಯಾರೋ ಇದ್ದೀನಿ, ಉಳಿದಿದ್ದೆಲ್ಲ ನಾನೇ. ನಮ್ಮ ಬಾಂಧವ್ಯ ಚೆನ್ನಾಗಿತ್ತು. ನಾನೊಂದು ಸಿನಿಮಾ ಮಾಡ್ತಿದ್ದೀನಿ, ನನಗೆ ಅವ್ರನ್ನ ಕೇಳೋಕ್ಕೂ ಹೆದರಿಕೆ. ಯಾಕಂದರೆ ಅವ್ರು ಪೇಮೆಂಟ್ ಕೊಟ್ಟು ಅದು ಇದು ಅವೆಲ್ಲ ಕಷ್ಟಗಳಿದ್ದಾವೆ. ಅದು ಇದಕ್ಕೆ ನಮ್ಗೆ 15 ದಿವಸ ಬೇಕು, 15 ದಿವಸ ಎಲ್ಲಿಂದ ತರಬೇಕು? ಅವರು ಸುಮ್ಮನೆ ಅವರೇ ಯಾವುದಕ್ಕೋ ಬೇರೆ ಕಾರಣಕ್ಕೆ ಫೋನ್ ಮಾಡಿದರು, ಚಂದ್ರಣ್ಣ ನಿಮ್ಗೆ ಹೇಳಿಲ್ಲ, ಈಗ ನೀವು ಫೋನ್ ಮಾಡಿದ್ದಕ್ಕೆ ಹೇಳ್ತಾ ಇದ್ದೀನಿ, ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ, ನನಗೇನು ಇಲ್ವಾ ಅಂದರು. ಅಯ್ಯೋ, ನಿಮ್ಗೆ ಅಂದ್ಕೊಂಡಿದ್ದೆ ಈ ಥರದೊಂದು ಪಾತ್ರ, ಬಟ್ ಒಂದು 15 ದಿವಸ ಬೇಕಾದ್ರು ಚಂದ್ರಣ್ಣ, ನಿಮ್ಗೆ ಕೇಳೋಕ್ಕಾಗಲ್ಲ. ಅದಕ್ಕೆ
ಹಾಕೊಳ್ರಿ, ಮುಂದೆ ಏನಿರುತ್ತೆ ಮಾಡೋಣ ಅಷ್ಟೇ. ಹೌದಾ ಸುಂದರ, ನನಗೆ ಆ್ಯಕ್ಚುಲಿ ಖುಷಿ. ಹೌದಾ, ಉಳಿದಿದ್ದೇನಾರ ಇರಲಿ ಮಾಡೋಣ ಬನ್ರಿ ಅಂದರು. ಸೊ ಹಾಗೆ ಆ ರೀತಿ ಕೊನೆಗೂ ಅವರು ನಾವು ಕೇಳಿದ್ದಕ್ಕಿಂತಲೂ ಹೆಚ್ಚಿಗೆ ದಿನ ಕಾಟಗಳು ಕೊಟ್ಟು ಪ್ರತಿ ಸಲ ಬಂದು ಹೆಲ್ಪ್ ಮಾಡಿದ್ರು. ಅವರೊಂದು ಘನತೆಯನ್ನು ಅವರು ನಿಜವಾಗ್ಲೂ ಕಾಪಾಡು, ಅಷ್ಟು ಒಳ್ಳೆ ಸಪೋರ್ಟ್. ಥ್ಯಾಂಕ್ಸ್. ಸೊ ಅದೇ ಕ್ವಶನ್ ನಿಮ್ಮಿಬ್ಬರಿಗೆ ಕೇಳೋದಾದ್ರೆ, ಅವರ ಹಿರಿಯ ಆ್ಯಕ್ಟರ್ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡುವಾಗ ನಿಮ್ಮ ಅನುಭವ ಹೇಗಿತ್ತು? ಸರ್ ಅವರು ಸೀನಿಯರ್ ಇರೋದ್ರಿಂದ ಒಂಚೂರು ಭಯ ಇತ್ತು ಫಸ್ಟು, ಅವ್ರ ಮುಂದೆ ಹೇಗೆ ಅಂತ. ಬಟ್ ಅವರು ಸಪೋರ್ಟ್ ಮಾಡಿದ್ದಾರೆ. ಅವರು ಅಲ್ಲಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಅಲ್ಲೇ ಹೇಳಿಕೊಟ್ಟು ಒಳ್ಳೆಯದಾಗಿ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಸಪೋರ್ಟ್ ಇರೋದ್ರಿಂದ ಇನ್ನೂ ಚೆನ್ನಾಗಿ ಬಂದಿದೆ ಅದು. ಇಲ್ಲಾಂದ್ರೆ ಭಯ ಒಂಚೂರು ಕಾಣಿಸ್ತಾ ಇತ್ತೇನೋ, ಏನೂ ಇಲ್ದಂಗೆ ಅವರು ಮ್ಯಾಚ್ ಮಾಡ್ಕೊಂಡ್ರದು. ಸೊ ಚೆನ್ನಾಗಿ ಬಂದಿದೆ. ಫಸ್ಟು ತುಂಬಾ ಭಯ ಇತ್ತು, ಯಾಕಂದರೆ ಇವ್ರು ತುಂಬ ಸೀನಿಯರ್ ಆರ್ಟಿಸ್ಟು. ನನಗೆ ಅವ್ರ ಮುಂದೆ ನಿಂತ್ಕೊಳ್ಳೋಕೆ ಒಂಥರ ಗಡಗಡ ಅಂತೆಲ್ಲ ಆಗ್ತಾಯಿತ್ತು. ಅದಾದಮೇಲೆ ಅವರೇ ನೀನೇನಿಗೆ ಭಯ ಪಡ್ಕೊತೀಯ, ಆರಾಮಾಗೆ ಮಾಡು, ಕೂಲಾಗೆ ಮಾಡು ಅಂತ ಹೇಳಿ, ಈಗ ಸ್ವಲ್ಪ ಬೇಜಾರಾಗಿರ್ತೀನಿ ಅಂದರೆ ನನ್ನ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು ಅವರು ಕೂಡ. ಸರ್ ಹಾಗೆ ನಿಮಗೆ ನೀವೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆಲ್ಲ ಕತೆ ಬರೆದಿದ್ದೀರಾ, ಮಾಸ್ ಬರೆದಿದ್ದೀರಾ, ಲವ್ ಸ್ಟೋರಿ ಎಲ್ಲ ಬರೆದಿದ್ದೀರಾ. ಈ ಕಥೆನೇ ಏನಕ್ಕೆ ಸ್ಕೂಲು ಎಜುಕೇಷನ್ ಬಗ್ಗೆ ಇದನ್ನೇ ಏನಕ್ಕೆ ಸಿನಿಮಾ ಮಾಡಿದ್ರಿ ಸರ್? ನೀವು ಬೇರೆ ಕತೆಗಳನ್ನು ಮಾಡ್ಬೋದಿತ್ತು, ಲವ್ ಸ್ಟೋರಿ ಮಾಡ್ಬೋದಿತ್ತು, ಬೇರೆ ಆ್ಯಕ್ಷನ್ದು ಸಬ್ಜೆಕ್ಟ್ ಮಾಡ್ಬೋದಿತ್ತು. ಈ ಕಥೆನೇ ಏನಕ್ಕೆ ಆರಿಸ್ಕೊಂಡ್ರಿ ಸರ್? ನನ್ನ ಹತ್ರ 100 ಕಥೆಗಳಿದೆ. ಸ್ಕ್ರಿಪ್ಟೆಡ್ ಕಥೆಗಳೇ 60 ಕಥೆಗಳಿದೆ ಕಂಪ್ಲೀಟ್. ಎಲ್ಲವೂ ಕೂಡ ಒಂದು ಬಜೆಟ್ ಓರಿಯೆಂಟೆಡ್ ಬೇರೆ ಇರ್ತದೆ. ಈಗ ನಮ್ಮ ಮಾಮೂಲೊಂದು ಬೇರೆ ಥರದ ಲವ್ ಸ್ಟೋರಿ, ಕಮರ್ಷಿಯಲ್ ಇಂಥದ್ದೆಲ್ಲ ಹಾಕ್ಕೊಂಡ್ರೆ ಒಂದು ಬೇರೆ ದೊಡ್ಡ ಬಜೆಟ್ನ ಚಿತ್ರ ಆಗ್ತದೆ ಅದು. ಸೊ ನನಗೆ ಬಜೆಟ್ ಓರಿಯೆಂಟೆಡ್ ಆಗಿ ಅದರೊಳಗೆ ಒಳ್ಳೆಯದನ್ನು ನಾನು ಹುಡ್ಕೋದು ನನ್ನ ಪ್ರಯತ್ನ. ಅಂದರೆ ನನ್ನ ಹತ್ರ ಬರೀ ಇದೇ ಕತೆ ಇಂಥದ್ದೇ ಕತೆ ಅಂತಿಲ್ಲ. ಇನ್ನು ಮಾಸ್ ಸಿನಿಮಾಗಳಿಗೆ ಬೇಕಾದಂಥ ಕಥೆಗಳು ಕೂಡ ನಂತರ ಬೇಕಾದಷ್ಟಿದೆ. ಬಜಾರು, ಲವ್ ಸ್ಟೋರಿ ಅಂದರೆ ಇದು ಒಂದು ಸರಳ ಪ್ರೇಮ ಕತೆ ಎಲ್ಲ ಮಾಡಿ. ಇನ್ನೂ ಒಂದು ಸಿನಿಮಾ ಸುನಿದು ಮುಂದೆ ಸಿನಿಮಾ, ಅದು ಕೂಡ ಕತೆ ನಂದೇ ಓಕೆ ಆಗಿದೆ, ಅದು ಪಕ್ಕ ಕಮರ್ಷಿಯಲ್ಲು. ಹೀಗೆ ಇದೆ. ಇಲ್ಲಿ ನನಗೆ ಇದೊಂದು ಒಳ್ಳೆ ಥಾಟ್ ಇತ್ತು. ಈ ಥಾಟನ್ನು ನಾವು ಒಂದು ಲಿಮಿಟೆಡ್ ಬಜೆಟಲ್ಲಿ ಮಾಡ್ಬೋದು ಅಂತ ಅನಿಸಿತ್ತು. ಅದನ್ನು ನಾವು ಈ ಥರದ್ದು ಹಿಂಗೆ ಅಂತ ಹೇಳಿದಾಗ ಪ್ರೊಡ್ಯೂಸರ್ ಅರೆ ಚೆನ್ನಾಗಿದೆಯಲ್ಲ, ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಅಂತ ಆಗ್ತದೆ, ಒಂದು ಅಮೌಂಟು ಕಮ್ಮಿ ಇರ್ತದೆ, ಒಳ್ಳೆ ಸಿನಿಮಾ ಮಾಡೋದೆ ಅನ್ನುವಂಥ ಹೆಮ್ಮೆ ಇರ್ತದೆ, ನಾನು ಮಾಡ್ತೀನಿ ಅಂತಂದು ಅದಕ್ಕೆ ಸಿನಿಮಾ ಮಾಡಿದ್ವಿ. ಹಾಗೆ ಈ ಸಿನಿಮಾ ಯಾಕೆ ನೋಡಬೇಕು ಅನ್ನೋದ್ರ ಬಗ್ಗೆ ನನಗೆ ಒಂದು ಒಪಿನಿಯನ್ ಇದೆ. ಈ ಸಿನಿಮಾ ಭಾರತೀಯ ಟೀಚರ್ ಅನ್ನುವಂಥ ಒಂದು ಸಿನಿಮಾ ಕೇವಲ ಸಿನಿಮಾ ಅಲ್ಲ, ಒಂದು ಕಥೆ ಅಲ್ಲ, ಮನೋರಂಜನೆ, ಚಿಂತನಾತ್ಮಕ ಅಷ್ಟಕ್ಕೆ ಮುಗಿದು ಹೋಗುವಂಥದ್ದಲ್ಲ. ಈ ಸಿನಿಮಾವನ್ನು ಪ್ರತಿಯೊಬ್ಬರೂ ಕೂಡ ನೋಡಬೇಕು ಅಂತ ನಾವು ಆಸೆ ಪಡ್ತೀವಿ. ಯಾಕೆ ಅಂದರೆ ಇದರ ಪರಿಣಾಮಗಳು, ಮಕ್ಕಳು ಒಂದು ಸ್ಫೂರ್ತಿ ತಗೊಳ್ಳಿ, ದೊಡ್ಡವರು ಕೂಡ ಒಂದು ಸ್ಫೂರ್ತಿ ತಗೊಳ್ಳಿ ಈ ಚಿತ್ರ ಅಂತ ಒಂದು ಆಸೆ. ಈ ಮಕ್ಕಳು ಯಾವುದಕ್ಕೆ ಸ್ಫೂರ್ತಿ ಅಂದರೆ, ಈ ಕಲಿಯೋ ಹಂತದಲ್ಲಿರುವಂಥ ಮಕ್ಕಳು ಈ ಸಿನಿಮಾದ ಕೊನೆಯಲ್ಲಿ ಅಂಥದ್ದೊಂದು ಸಂದೇಶವನ್ನು ನಾವು ಈ ಮಗು ಮೂಲಕ ಹೇಳಿಸ್ತೀವಿ. ಏನಪ್ಪ ಅಂದರೆ, ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ, ಪ್ರತಿ ಮಗು ಕೂಡ ಕನಿಷ್ಠ 10 ಜನಕ್ಕೆ ಈ ರೀತಿ ವಿದ್ಯಾದಾನ ಮಾಡಿದ್ರೆ ಇಡೀ ಕರ್ನಾಟಕ ಫುಲ್ಲು ನಮಗೆ ಕನ್ನಡಿಗರೇ ತುಂಬಿರ್ತಾರೆ. ಅಂತಹ ಈ ಕನಸನ್ನು ಸಾಧಿಸ್ಕೊಂಡವಳು ಇನ್ನೊಂದು ದೊಡ್ಡ ಕನಸನ್ನು ಹಂಚ್ತಾ ಇರ್ತಾಳೆ. ಅದನ್ನು ಎಲ್ರಿಗೂ ಕೂಡ ಬಿತ್ತನೆ ಮಾಡ್ತಾ ಇದ್ದಾಳೆ ಎಲ್ಲ ಕಡೆ ಐದರದ್ದು. ಹಾಗಾದ್ರೆ ಪ್ರತಿ ಮಕ್ಕಳು ಪ್ರಯತ್ನ ಮಾಡಲಿ. ಅದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಬೇಕು? ಸರ್ಕಾರ, ಸಂಘ, ಸಂಸ್ಥೆ, ಪೋಷಕರು ಮತ್ತು ಗುರುಗಳು, ಇವರೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಇದೆ. ಅಂದರೆ ಅಪ್ರೋಚ್ ಮಾಡಿದ್ರ ಸರ್ ಏನಾದ್ರು ಎಜುಕೇಷನ್ ಮಿನಿಸ್ಟ್ರಿಗೆ? ಇದೆಲ್ಲ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅಂದರೆ ಇದು ಅದಕ್ಕೆ ಹೇಳಿದ್ದು, ಈ ಸಿನಿಮಾ ಒಂದು ಬರೀ ಸಿನಿಮಾ ಅಲ್ಲ, ಇದೊಂದು ಥಾಟ್. ಅದರದ್ದು ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ಬೋದು. ಒಂದು ವ್ಯವಸ್ಥಿತವಾಗಿ ಇದನ್ನು ಜಾರಿಗೆ ತರೋದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಸಿನಿಮಾವನ್ನು ಮಕ್ಕಳು ನೋಡಲೇಬೇಕು ಅಂತ ನಾವು ಆಸೆ ಪಡ್ತೀವಿ. ಯಾಕೆ ಕಲಿಸ್ಬೇಕಪ್ಪ ಅಂದರೆ, ಮಕ್ಕಳು ಕಲಿಯೋ ಹಂತದಲ್ಲಿ ಒಂದು ಬೇರೆ ಥರ ಇರ್ತಾರೆ. ಬಾಯಿಲಿ ಅಂತ ಸಾರಿ ಅವಾಗ ಆಫ್ ಮಾಡಿದ್ವಿ ಅದನ್ನ. ಬರಲ್ಲ ಮಾತಾಡಿ ಸರ್.
ಸರಿ, ಓಕೆ. ಈಗ ಮಕ್ಕಳು ಯಾಕೆ ನೋಡಬೇಕು ಅಂದರೆ ಅವರು 10 ಜನಕ್ಕೆ ಕಲಿಸುವಂತಹ ಒಂದು ಸಂಕಲ್ಪ ಮಾಡಲಿ ಅಂತ. ಈ ಕಲಿಯೋ ಹಂತದಲ್ಲಿ ಮಕ್ಕಳಿಗೆ ಒಂದು ಬೇರೆನೇ ರೀತಿಯ ವ್ಯಕ್ತಿತ್ವ ಇರ್ತದೆ. ಬಟ್ ಕಲಿಸೋ ಹಂತಕ್ಕೆ ನೀವು ಅವರನ್ನು ಗೌರವಿಸ್ತಿದ್ದಾಗೆ ಮಾನಸಿಕವಾಗಿ ಅವರ ವ್ಯಕ್ತಿತ್ವನೇ ಬೆಳೀತದೆ, ಒಂದು ಘನತೆ ಸಿಕ್ಕತ್ತೆ. ಆಮೇಲೆ ನಮ್ಮನ್ನು ಗುರುತಿಸ್ತಿದ್ದಾರೆ, ಗೌರವಿಸ್ತಿದ್ದಾರೆ ಅನ್ನುವಾಗ ನಾನು ಹೇಗೆ ನಡ್ಕೊಳ್ಬೇಕು ಅನ್ನುವಂತಹ ಒಂದು ಕಾಳಜಿ, ಒಂದು ಪ್ರಜ್ಞೆ ಇದೆಲ್ಲ ಬೆಳೀತಾ ಹೋಗ್ತದೆ. ಸೊ ಹಾಗಾಗಿ ಮಕ್ಕಳ ಮನೋವಿಕಾಸಕ್ಕೆ, ಮಕ್ಕಳ ವ್ಯಕ್ತಿತ್ವದ ಒಂದು ವಿಕಸನಕ್ಕೆ ಈ ಚಿತ್ರವನ್ನು ಮಕ್ಕಳುಗಳು ನೋಡಲೇಬೇಕು ಅನ್ನೋದು ನಮ್ಮ ಆಸೆ. ದೊಡ್ಡವರು ಯಾಕೆ ನೋಡಬೇಕಪ್ಪ ಅಂದರೆ ಪೋಷಕರು ಅವರು ಮಕ್ಕಳು ಬೆಳೆಯೋದಕ್ಕೆ ಅರ್ಥ ಮಾಡ್ಕೊಳ್ಬೇಕಿದೆಯಲ್ಲ, ಅವ್ರಿಗೆ ಅರ್ಥ ಆದರೆ ಅವರು ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಅವರನ್ನು ಈ ಚಿತ್ರ ನೋಡೋದಕ್ಕೆ ಬಯಸ್ತೀವಿ. ಇದ್ರ ಜೊತೆಗೆ ಇನ್ನು ಗುರುಗಳು, ನನ್ನ ಆಸೆ ಏನಿದೆ ಅಂದರೆ ಒಬ್ಬ ಗುರುಗಳು ಕನಿಷ್ಠ 10 ಮಕ್ಕಳನ್ನ ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿದ್ರೆ, ಅವಾಗ ಯೋಚನೆ ಮಾಡಿ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ 100 ಜನರನ್ನು 2 ತಿಂಗಳಲ್ಲಿ 100 ಜನರನ್ನು ಕನ್ನಡಿಗರನ್ನಾಗಿ ಮಾಡಬಹುದು. ಇದು ಸರ್, ಎಷ್ಟು ಥಿಯೇಟರಲ್ಲಿ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದ್ರೆ, ಮತ್ತೆ ಯಾವ ಭಾಗದಲ್ಲಿ ಹೆಚ್ಚು ರಿಲೀಸ್ ಮಾಡ್ಬೇಕಂತ? ಅಲ್ಲ, ಇಡೀ ಕರ್ನಾಟಕ ಪೂರ್ತಿ ಕವರ್ ಮಾಡ್ಬೇಕಂತಿದ್ದೀವಿ. ಕನ್ನಡಿಗರು ಎಲ್ಲೆಲ್ಲಿ ಹೆಚ್ಚಿದ್ದರು, ಕನ್ನಡ ಚಿತ್ರಗಳನ್ನು ನೋಡುವಂತಹ ಭಾಗಗಳು ಯಾವ್ಯಾವ ಇದೆಯೋ ಅಲ್ಲೆಲ್ಲವೂ ಕಡೆ ಮಾಡಬೇಕು ಅಂತಿದ್ದೀವಿ. 100 ಥಿಯೇಟ್ರ್ ಹೆಚ್ಚು ಕಮ್ಮಿ ಇಲ್ಲಿ ತನಕ ಫೈನಲ್ ಆಗಿದೆ. ಇನ್ನು ರಿಸಲ್ಟ್ಗಳು ಬೇರೆದು ಇದನ್ನು ನೋಡಿಕೊಂಡು ಹೆಚ್ಚು ಕಮ್ಮಿ ಆಗ್ಬೋದು. 100ರ ಸುತ್ತಮುತ್ತ